ಹೆಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸಾರಿ, ನಾನು ಇಷ್ಟು ದಿನ ನಿಮಗೆ ಏನು ಇನ್ಫಾರ್ಮೇಷನ್ ಕೊಡ್ದೇನೆ ನಾನು ವೀಡಿಯೋ ಮಾಡ್ತೀನಿ ಮಾಡಲ್ಲ ಏನು ಹೇಳ್ದೇನೆ ನಾನು ಸ್ಟಾಪ್ ಮಾಡಿದ್ದಕ್ಕೆ. ಸೊ ಮಗು ಆದಮೇಲಿಂದ ಲೈಫ್ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಹಿಯರ್ ಇಸ್ ದ ಲೈಫ್ ಅಪ್ಡೇಟ್. ಫಸ್ಟ್ ನಾನು ಹಿಂದೆ ವೀಡಿಯೋ ಮಾಡ್ತೀನೋ ಮಾಡೋಲ್ವ ಅಂತೆಲ್ಲ ಹೇಳೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಲೈಫ್ ಅಪ್ಡೇಟ್ ಕೊಟ್ಬಿಡ್ತೀನಿ. ಸೊ ನನ್ನ ಸುತ್ತ ನೋಡ್ತಾ ಇದ್ರೆ ಅನ್ಕೋಬೋದು ನೀವು ನಾನೇನು ಇಂಡಿಯಾ ಬಂದಿದ್ದೀನ ಅಂತ. ಆ್ಯಕ್ಚುಲ್ ಆಗಿಲ್ಲ, ನಾನು ಇಲ್ಲಿ ಜರ್ಮನಿಯಲ್ಲಿ ಒಂದು ಪ್ಲಾಟ್ನ ರೆಂಟ್ ಮಾಡಿದ್ದೀನಿ. ಆ ಜಾಗದಲ್ಲಿ ಕುತ್ಕೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾನು ಒಂದಷ್ಟು ಲೈಫ್ ಅಪ್ಡೇಟ್ಸ್ಗಳನ್ನ ಕೊಟ್ಬಿಡ್ತೀನಿ. ಸೊ ಈಗ ನನ್ನ ಮಗನಿಗೆ ಆಲ್ಮೋಸ್ಟು 2.5 ಇಯರ್ಸ್, ದ ಪ್ರಾಪರ್ ಟೋಡ್ಲರ್ ಹುಡ್ ಫೇಸಲ್ಲಿ ಇದ್ದಾನೆ ಅವನು ಇವಾಗ. ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕನ್ನಡ ಮಾತಾಡೋದು ಕಲ್ತಿದ್ದಾನೆ. ಸೊ ನಾನು ಆದಷ್ಟು ಅವ್ನು ಮಾತಾಡೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿ ಡಿಸೈಡೆಡ್ ಟು ನಾಟ್ ಟು ಶೋ ಹಿಮ್ ಆನ್ ದ ಇಂಟರ್ನೆಟ್. ಆ್ಯಂಡ್ ಅವ್ನು ದೊಡ್ಡವನಾಗಿ ಅವ್ನು ಇಂಟ್ರೆಸ್ಟ್ ಪಟ್ಟು ಅವನೇನಾದರೂ ತೋರಿಸ್ಕೊತೀನಿ ಅಂತಂದರೆ ಅವನಿಗೆ ಬಿಟ್ಟಿದ್ದು. ಬಟ್ ಆ್ಯಸ್ ಅ ಪೇರೆಂಟ್ಸ್ ವಿ ಡಿಸೈಡೆಡ್ ಟು ಕೀಪ್ ಹಿಮ್ ಆಫ್ ದ ಆನ್ಲೈನ್ ಅಂತ ಹೇಳಿ. ಸೊ ಅದಕ್ಕೇ ನಾನು ತುಂಬ ಕನ್ಫ್ಯೂಷನ್ಲಿದ್ದೆ. ಈಗ ನಾನು ಅವನ ಜೊತೆ ವೀಡಿಯೋ ಮಾಡ್ಕೋತಾ ನಾನು ವಿಡಿಯೋಸಲ್ಲಿ ಅವ್ನ ಫೇಸ್ ತೋರಿಸಿಲ್ಲ ಅಂತಂದರೆ ಎಷ್ಟೊಂದು ಜನಗಳಿಗೆ ಅದು ಇಷ್ಟ ಆಗಲ್ಲ ಅಂತ ಹೇಳಿ. ಆಮೇಲೆ ಐ ಫೈನಲಿ ಡಿಸೈಡೆಡ್, ಓಕೆ ನಾನು ಆ್ಯಕ್ಚುಲ್ ಆಗಿ ಅವನನ್ನೇ ತೋರಿಸಿ ವೀಡಿಯೋ ಮಾಡಬೇಕಂತ ಏನಿಲ್ಲ, ಬಿಕಾಸ್ ನಾನು ಶೇರ್ ಮಾಡೋದು ತುಂಬ ಇದೆ, ಅದನ್ನು ಕೂಡ ನಾನು ವೀಡಿಯೋ ಮಾಡ್ಬೋದು ಅಂತ ಹೇಳಿ. ಈಗ ತುಂಬ ವಿಷಯಗಳಿದೆ ಶೇರ್ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಜೊತೆಗೂ. ಒಂದು ನಾ ಹೇಳ್ದಂಗೆ ನನ್ನ ಮಗ ಕಿಂಡರ್ ಗಾರ್ಡನ್ ಹೋಗೋಕೆ ಶುರು ಮಾಡಿದ್ದಾನೆ. ಸೊ ದಟ್ ನನಗೂ ತುಂಬ ಆ್ಯಕ್ಚುಲಾಗಿ ಟೈಮ್ ಸಿಗ್ತಾ ಇದೆ ಇವಾಗ. ಸ್ವಲ್ಪ ಕೆಲಸದ ಕಡೆನೂ ಫೋಕಸ್ ಮಾಡ್ಬೋದು ಮತ್ತು ನಂದು ಮನೆ ಕಡೆನೂ ಫೋಕಸ್ ಮಾಡ್ಬೋದು. ಅದ್ರ ಜೊತೆಗೆ ಒನ್ ಆಫ್ ಮೈ ಫೇವ್ರೆಟ್ ಹಾಬಿ ಗಾರ್ಡನಿಂಗ್, ಅದನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ನನಗೆ ಜರ್ಮನಿಯಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು. ಸೊ ನಾ ಹಿಂಗೇ ಒಂದ್ಸಲ ಯೋಚನೆ ಮಾಡ್ತಾ, ಓಕೆ ಇಲ್ಲಿ ಜರ್ಮನಿಯಲ್ಲಿ ಜನಗಳಿಗೆಲ್ಲ ಗಾರ್ಡನಿಂಗ್ ತುಂಬ ಇಷ್ಟ ಇದೆಯಲ್ಲ, ನಾನು ಚೆಕ್ ಮಾಡೋಣ ಸಿಗುತ್ತಾ ಅಂತ ಹುಡುಕಿದಾಗ ನನಗೊಂದು ಲ್ಯಾಂಡ್ ಸಿಕ್ತು. ಇಲ್ಲಿ ಇದು ಒಂದು ಸೀಸನಿಗೆ ರೆಂಟ್ ಮಾಡೋದು. ಇದೆಲ್ಲ ಫುಲ್ ಡೀಟೇಲ್ಸ್ ನಾನು ಒಂದು ಡೀಟೇಲ್ಡ್ ಲಾಂಗ್ ಫಾರ್ಮೇಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದೊಂದಷ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಶೇರ್ ಮಾಡ್ತಾ ಇದ್ದೀನಿ, ದಿವ್ಯಾ ದರ್ಶನ್ ಗೌಡ ಅದು ನಂದು ಹ್ಯಾಂಡಲು. ನೀವು ಅದರಲ್ಲೂ ಕೂಡ ಚೆಕ್ ಮಾಡ್ಬೋದು. ಒಂದಷ್ಟು ವೀಡಿಯೋಸ್ ಆಲ್ರೆಡಿ ಹಾಕಿದ್ದೀನಿ. ನಾನು ಅಲ್ಲಿಂದ ಒಂದಷ್ಟು ವೀಡಿಯೋಗಳನ್ನ ತೆಗೆದು ಮತ್ತೆ ಯೂಟ್ಯೂಬಲ್ಲಿ ಹಾಕ್ತೇನೆ ಇವಾಗ. ಬಿಫೋರ್ ಅದೆಲ್ಲ ಹಾಕೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಜೊತೆ ಮತ್ತೆ ಇನ್ನೊಂದು ಸಲ ಮಾತಾಡಿ ಆಮೇಲೆ ವೀಡಿಯೋ ಹಾಕೋಣ ಅಂತ ಹೇಳಿ ಹಾಕಿರಲಿಲ್ಲ. ಸೊ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಓಕೆ, ಡ್ರಾಪ್ ಮೆಸೇಜ್ ಹಾಯ್ ಹೇಗಿದ್ದೀರಾ ಅಂತ ಎಲ್ಲರೂ ಮತ್ತೆ ಮಾತಾಡೋಣ. ನಾನು ನಿಮಗೆ ಹೇಳ್ದಂಗೆ ಒಂದು ಲಾಂಗ್ ಫಾರ್ಮೇಟ್ ವೀಡಿಯೋ ಮಾಡಿ ಇವಾಗ ಸದ್ಯಕ್ಕೆ ನಾನು ಏನೇನೆಲ್ಲ ಬೆಳೀತಾ ಇದ್ದೀನಿ ಇಲ್ಲಿ ಅಂತ ಶೇರ್ ಮಾಡ್ತೀನಿ. ಸೊ ಇದು ಮೇಜರ್ ಲೈಫ್ ಅಪ್ಡೇಟ್. ಆ್ಯಕ್ಚುಲಿ ನಾನು ನಿಮ್ಮೆಲ್ಲರಿಗೂ ಈ ಒಂದು ಶಾರ್ಟ್ ವೀಡಿಯೋಸಲ್ಲಾದ್ರೂ ಸಿಗೋಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲೆ ಅದಂತೂ ಅಂದ್ಕೊಂಡಿದ್ದೀನಿ, ನಾನು ಲಾಂಗ್ ಫಾರ್ಮೇಟ್ ಮಾಡೋಕ್ಕೆ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಶಾರ್ಟ್ ಫಾರ್ಮಲ್ಲಿ ಎಷ್ಟಾಗುತ್ತೆ ಅಷ್ಟು ಅಟ್ಲೀಸ್ಟ್ ವಾರಕ್ಕೆ ಒಂದು ವೀಡಿಯೋ ಆದರೂ ಹಾಕ್ತೀನಿ. ನಾನು ಐ ಆಮ್ ಸೇಯಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಐ ಆಮ್ ಗೋಯಿಂಗ್ ಟು ಪುಟ್ ಇಟ್ ಲೈಕ್ ಪ್ರತಿ ವಾರನೂ ಒಂದು ಶಾರ್ಟ್ ವೀಡಿಯೋ ಆದರೂ ಹಾಕ್ತೀನಿ.